ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನೊಂದು ಸ್ವೀಟ್ ಮಾಡ್ತಾ ಇದ್ದೀನಿ ನೋಡಿ. ಒಂದು ಬಾಳೆಹಣ್ಣಿದೆ, ಇದು ಸ್ವಲ್ಪ ಕಪ್ಪಾಗಿದೆ. ಅದರಿಂದ ಇದನ್ನು ಹಾಕ್ಕೊಂಡು ನಮ್ಮದು ಉಡುಪಿ ಕಡೆ ಮಾಡ್ತಾರೆ, ತುಂಬ ಇದು ಫೇಮಸ್ ಇಲ್ಲಿ ಉಡುಪಿ ಕಡೆ. ಅದರಿಂದ ಆ ಸ್ವೀಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕು ಅಂದರೆ, ಇದಕ್ಕೆ 1 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೇನೆ ನಾನು, ಮತ್ತು 1 ಕಪ್ಪು ಬೆಲ್ಲ, ಮತ್ತು ಒಂದು ಬಾಳೆಹಣ್ಣು, ಮತ್ತೊಂದು 3-4 ಏಲಕ್ಕಿ. ಇಷ್ಟೇ. ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಡ, ಆದರೆ ತುಂಬ ಚೆನ್ನಾಗಿರೋದು ಸ್ವೀಟ್ ಆಗುತ್ತೆ ಇದರಲ್ಲಿ. ನಾವು ಈ ಕಡೆ ಇದನ್ನು ಅಪ್ಪ ಅಂತ ಕರಿತೇವೆ. ನೀವು ಏನು ಹೇಳ್ತೀರೋ ಅಂತ ಗೊತ್ತಿಲ್ಲ ನನಗೆ. ಕೆಲವರು ಅಪ್ಪ ಅಮ್ಮ ಅಂತ ಕೂಡ ಹೇಳ್ತಾರೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇವತ್ತು ನಾನು ಇದು ಬಾಳೆಹಣ್ಣು ಹಾಕಿ ಮಾಡ್ತಾ ಇದ್ದೇನೆ. ನಾರ್ಮಲಿ ನಮ್ಮದು ಈ ಕಡೆ ಉಡುಪಿ ಕಡೆ ಹೇಗೆ ಅಂದರೆ ಹಲಸಿನ ಹಣ್ಣು ಹಾಕಿ ಕೂಡ ಮಾಡ್ತಾರೆ, ಸೇಮ್ ಇದೆ ಇಂಗ್ರೀಡಿಯೆಂಟ್ಸ್ ಎಲ್ಲ. ಆದರೆ ಬಾಳೆಹಣ್ಣು ಬದಲು ಹಲಸಿನ ಹಣ್ಣು ಹಾಕಿ ಮಾಡ್ತಾರೆ. ಇದು ತುಂಬ ಚೆನ್ನಾಗಿರುತ್ತೆ ಸ್ವೀಟು. ಇದು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು, 1 ವಾರ ಆದರೂ ಏನೂ ಆಗಲ್ಲ. ಯಾಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾರೆ ಕೆಲವರು. ನಾನು ಇವತ್ತು ತೆಂಗಿನಕಾಯಿ ಹಾಕ್ತಿಲ್ಲ. ತೆಂಗಿನಕಾಯಿ ಹಾಕಿದರೆ ಜಾಸ್ತಿ ದಿನ ಬರಲ್ಲ, ಇಲ್ಲಾಂದರೆ ಒಂದಿನ ಸ್ವಲ್ಪ ದಿನ 1 ವಾರದವರೆಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದಕ್ಕೆ ನಾನು 1 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೇನೆ. ಇದಕ್ಕೆ ಗೋಧಿ ಹಿಟ್ಟೇ ಆಗಬೇಕು, ಬೇರೆ ಯಾವ ಹಿಟ್ಟು ಬೇಡ. ಮತ್ತು ಇದಕ್ಕೆ ಈ ಸಣ್ಣ ಕಪ್ಪಲ್ಲಿ 1 ಕಪ್ಪು ಬೆಲ್ಲ ತೊಗೊಂಡಿದ್ದೇನೆ. ನೀವು ಸಿಹಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು. ಇದಕ್ಕೆ ಮೀಡಿಯಮ್ ಸಿಹಿನೇ ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲ ಹಾಕಿ ಕಲಿಸ್ಕೊಳ್ಬೇಕು. ಗೋಧಿ ಹಿಟ್ಟಿಗೆ ಈಗ ಬೆಲ್ಲ ಕೂಡ ಹಾಕ್ತಾ ಇದ್ದೇನೆ. ಕೆಲವರು ಬೆಲ್ಲ ನೀರು ಮಾಡಿ ಹಾಕ್ತಾರೆ, ಅದ್ರದ್ದು ತುಂಬ ನೀರಾಗಿ ಹೋಗುತ್ತೆ ಇದು ಹಿಟ್ಟು. ಅದರಿಂದ ಹಾಗೆ ಹಾಕ್ತಾ ಇದ್ದೇನೆ ನಾನು. ಇದೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದೊಂದು ಸಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಬಾಳೆಹಣ್ಣಿದೆಯಲ್ಲ, ಇದನ್ನು ಕೂಡ ಚೆನ್ನಾಗಿ ಇದು ಮಾಡಿ ಹಾಕ್ಕೊಳ್ಬೇಕು. ಈ ರೀತಿ ಆಗಬೇಕು ಅದು ನೋಡಿ. ಇದು ಸಿಗಬಾರ್ದು ನಮಗೆ. ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕ್ಬೇಕು ಇದಕ್ಕೆ. ಮತ್ತೆ ಇವಾಗ ನೀರು ಹಾಕಿ ಕಲಸುವಾಗ ಚೆನ್ನಾಗಿ ಮ್ಯಾಶ್ ಆಗುತ್ತೆ. ನಾವು ಕೈಯಲ್ಲಿ ಒಂದು ಸ್ವಲ್ಪ ಈ ರೀತಿ ಮಾಡಿ ಹಾಕಿದರೆ, ಮತ್ತು ಮನೇಲಿ ಕಪ್ಪಾಗಿರುತ್ತದ ಬಾಳೆಹಣ್ಣು, ಅದೆಲ್ಲ ಯೂಸ್ ಮಾಡ್ಕೊಂಡು ಈ ರೀತಿ ಸ್ವೀಟ್ ಮಾಡ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ ಸ್ವೀಟು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ಯಾಕೆಂದರೆ ಇದು ಸ್ವೀಟ್ ಇರುತ್ತಲ್ವ, ಮತ್ತು ಬಾಳೆಹಣ್ಣು ಇದೊಂದು ಫ್ಲೇವರ್ ಕೂಡ ಇರುತ್ತೆ. ಒಂದು ಸಲ ಇದನ್ನೆಲ್ಲ ಕಲಿಸ್ಕೊಳ್ತೇನೆ. ಇದಕ್ಕೆ ಕುಟ್ಟಿ ಇಟ್ಕೊಂಡಿದ್ದೆ, ಆ ಪೌಡ್ರ್ ಕೂಡ ಹಾಕ್ತಾ ಇದ್ದೇನೆ. ಮತ್ತು ಇದಕ್ಕೊಂದು ಚಿಟಿಕೆ ಉಪ್ಪು ಹಾಕಬೇಕು. ಹಸಿ ಬೇಡ, ಇಷ್ಟೇ ನೋಡಿ. ಒಂದು ಚೂರು ಹಾಕಿದರೆ ಸಾಕು, ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಉಪ್ಪು ಹಾಕೋದ್ರಿಂದ. ಇವಾಗ ಒಂದು ಸಲ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಜಾಸ್ತಿ ನೀರು ಹಾಕಬಾರ್ದು, ಯಾಕೆಂದರೆ ನಾವು ಎಣ್ಣೆಯಲ್ಲಿ ಇದನ್ನು ಕಾಯಿಸಬೇಕು ಈ ಸ್ವೀಟನ್ನು. ಅದರಿಂದ ತುಂಬ ನೀರಾದರೆ ಎಣ್ಣೆ ಕುಡಿಯುತ್ತೆ ಅದು ತುಂಬ. ಅದರಿಂದ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕಿದು. ಇದು ಹಲಸಿನ ಹಣ್ಣು ಸೀಸನ್ ಬರುತ್ತಲ್ಲ, ಆ ಟೈಮಲ್ಲಿ ತುಂಬ ಮಾಡ್ತಾರೆ. ಇದು ಫಂಕ್ಷನಲ್ಲೆಲ್ಲ ಮಾಡ್ತಾರೆ ನಮಗೆ. ಸ್ವಲ್ಪನೇ ನೀರು ಹಾಕಿ ನಾವು ಆಲೂಗಡ್ಡೆ ಬೋಂಡಾಗೆಲ್ಲ ಕಲಿಸ್ಕೊಳ್ತೀವಲ್ಲ, ಆ ಹದದಲ್ಲಿ ಕಲಿಸ್ಕೊಳ್ಬೇಕಿದು. ಸ್ವಲ್ಪನೇ ನೀರು ಹಾಕಿ ಕಲಿಸ್ಬೇಕು. ಜಾಸ್ತಿ ನೀರು ಹಾಕಿದರೆ ಒಂದೇ ಸಲ ತುಂಬ ನೀರಾಗುತ್ತೆ. ನಮಗೆ ಉಂಡೆ ಕಟ್ಟಲಿಕ್ಕೆ ಬರಬೇಕದು, ಅಷ್ಟು ಹದದಲ್ಲಿ ನಾವು ಕಲಿಸ್ಕೊಳ್ಬೇಕು ನೋಡಿ. ಈ ಹದದಲ್ಲಿ ಕಲಿಸ್ಕೊಳ್ಬೇಕು. ನಾವೀಗ ಉಂಡೆ ತೆಗಿವಾಗ ಹೀಗೆ ಎಣ್ಣೆಯಲ್ಲಿ ಉಂಡೆ ಮಾಡಿ ಬಿಡಲಿಕ್ಕೆ ಬರಬೇಕು ನೋಡಿ. ಹೀಗೆ ಅಂಟ್ಕೊಳ್ಳುತ್ತೆ, ಅದ್ರದ್ದು ಎಣ್ಣೆಯಲ್ಲಿ ಬಿಡುವಾಗ ಈ ರೀತಿ ಬಿಡಬೇಕು ನಾವು. ಇದು ರೌಂಡಾಗಿ ಈ ರೀತಿ ಹದದಲ್ಲಿ ಕಲಿಸ್ಕೊಳ್ಬೇಕು. ಇದು ನಾವು ನೀರು ಜಾಸ್ತಿ ಹಾಕಬಾರ್ದು, ಯಾಕೆಂದರೆ ಬೆಲ್ಲ ಕೂಡ ಅದಲ್ಲಿ ಸ್ವಲ್ಪ ಮಿಕ್ಸ್ ಮಾಡುವಾಗ ನೀರಿರುತ್ತೆ, ಮತ್ತು ಬಾಳೆಹಣ್ಣಲ್ಲಿ ಕೂಡ ನೀರಿರುತ್ತೆ. ಅದರಿಂದ ಆದಷ್ಟು ಅದೇ ಇದರಲ್ಲಿ ಕಲಿಸ್ಕೊಳ್ಬೇಕು. ಒಂದು 1/4 ಲೋಟ ನೀರು ಹಿಡಿಯುತ್ತೆ ಅಷ್ಟೇ ಇದಕ್ಕೆ. ಇವಾಗ ಇದನ್ನು ಎಣ್ಣೆ ಇಟ್ಟು ಕಾಯಿಸ್ತೇನೆ. ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಕಾಯೋವರೆಗೂ ಇದನ್ನು ಒಂದು 10 ನಿಮಿಷ ಮುಚ್ಚಿಡಿ. ಎಣ್ಣೆ ಕಾದ್ಮೇಲೆ ಇದನ್ನು ಕಾಯಿಸ್ಕೊಳ್ಬೇಕು. ಇವಾಗ ನೋಡಿ ಎಣ್ಣೆ ಕಾಯ್ತಾ ಇದೆ. ಇವಾಗ ಇದನ್ನು ಮುಚ್ಚಿಟ್ಟಿದ್ದೆ. ಇವಾಗ ಇದನ್ನು ನಿಮಗೆ ಉಂಡೆ ಮಾಡಿ ಬಿಡುವಾಗ ಕೈಗೆ ಅಂಟುತ್ತೆ ಅಂತಾದರೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನಾದರೂ ಈ ರೀತಿ ಕೈಗೆ ಮುಟ್ಕೊಳ್ಳಿ. ಇಲ್ಲಾಂದರೆ ನೀರು ಮುಟ್ಟಿಸ್ಕೊಂಡ್ರೆ ಆಗುತ್ತೆ, ಆದರೆ ಮತ್ತೆ ಇದು ನೀರಾಗುತ್ತೆ. ನೀವು ನೀರು ಮುಟ್ಟಿಸ್ಕೊಂಡ್ರೆ ಈ ರೀತಿ ತುಪ್ಪನ ಏನಾದರೂ ಮುಟ್ಟಿಸ್ಕೊಂಡು ಈ ರೀತಿ ನೀವು ಉಂಡೆ ಮಾಡ್ಕೊಳ್ಬೋದು. ಈ ರೀತಿ ಉಂಡೆ ಬರುತ್ತೆ ನೋಡಿ ಕೈಗೆ. ನೋಡಿ ಈ ರೀತಿ ಬರುತ್ತೆ. ಇದನ್ನು ಎಣ್ಣೆಯಲ್ಲಿ ಬಿಡಬೇಕು. ಇವಾಗ ಈ ರೀತಿ ಬಿಡ್ತಾ ಬರಬೇಕು. ತುಂಬ ಚೆನ್ನಾಗಿರುತ್ತೆ ಸ್ವೀಟು. ಮಕ್ಕಳಿಗೆಲ್ಲ ತುಂಬ ಇಷ್ಟ. ನಮ್ಮ ಮನೆಯಲ್ಲಂತೂ ಮಕ್ಕಳಿಗೆ ತುಂಬ ಇಷ್ಟ. ಬಾಳೆಹಣ್ಣೆಲ್ಲ ಉಳಿದಿರುತ್ತಲ್ಲ, ಕಪ್ಪಾಗಿರುತ್ತೆ, ಮಕ್ಕಳು ತಿನ್ನಲ್ಲ. ಆ ಟೈಮಲ್ಲಿ ಒಂದು ಸ್ವಲ್ಪ, ಇದು ಮನೆಯಲ್ಲಿ ಆಲ್ರೆಡಿ ಎಲ್ಲರ ಮನೆಯಲ್ಲಿ ಇರುತ್ತೆ. ಗೋಧಿ ಹಿಟ್ಟು ಇರುತ್ತೆ, ಬೆಲ್ಲ ಇರುತ್ತೆ. ಒಂದು ಸ್ವಲ್ಪ ಎಣ್ಣೆ ಇದ್ದರೆ ಈ ರೀತಿ ಮಾಡ್ಕೊಳ್ಬೋದು. ಈ ರೀತಿ ಎಣ್ಣೆಯಲ್ಲಿ ಬಿಡ್ತಾ ಬರಬೇಕು. ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು. ಸಾಧಾರಣ ಈ ಸೈಜ್ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ಳಿ. ಮತ್ತು ಸಿಹಿ ಕೂಡ ನಿಮಗೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು, ಸಿಹಿ ಜಾಸ್ತಿ. ನಾನು ಮೀಡಿಯಮ್ ಸಿಹಿ ಹಾಕಿದ್ದೇನೆ. ತುಂಬ ಸಿಹಿ ಆದರೆ ಕೂಡ ತಿನ್ನಲಿಕ್ಕಾಗಲ್ಲ. ಬಿಡುವಾಗ ಲೋವರಲ್ಲಿ ಇಟ್ಕೊಳ್ಳಿ ಫ್ಲೇಮು, ಯಾಕೆಂದರೆ ಅದು ಒಳಗಡೆ ಬೇಯಬೇಕಲ್ಲ. ಆದ್ದರಿಂದ ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಟು ಕಾಯಿಸಬೇಕು ನೀವು. ಹೈ ಫ್ಲೇಮಲ್ಲಿ ಇಟ್ಟು ಕಾಯಿಸಿದರೆ ಅದೆಲ್ಲ ಕಪ್ಪು ಕಪ್ಪಾಗುತ್ತೆ. ನೀವು ಬಾಳೆಹಣ್ಣು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸಾಫ್ಟ್ ಬರುತ್ತೆ ಅದು. ಅದರಿಂದ ಬಾಳೆಹಣ್ಣು ಹಾಕೋದು.
ಇದು ಲೋ ಫ್ಲೇಮಲ್ಲಿ ಇಟ್ಟು ಕಾದು ಗೋಲ್ಡನ್ ಕಲರ್ ಬರಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಕಾಯಿಸ್ಬೇಕು. ನೋಡಿ ಇವಾಗ ಇದು ಕಾದಿದೆ, ಇವಾಗ ತೆಗಿತೇನೆ. ನೋಡಿ ಈ ರೀತಿ ಬರುತ್ತೆ. ಮತ್ತೆ ಬಾಕಿದನ್ನು ಕಾಯಿಸ್ಕೊಳ್ತೇನೆ. ಇವಾಗ ಆಗಿದೆ ಇದು. ಒಂದು ಕಾಯಲಿಕ್ಕೆ ಮಾತ್ರ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಇದು. ಈ ಕಲರ್ ಬರಬೇಕಲ್ಲ, ಅದರಿಂದ ಒಳಗಡೆ ಮತ್ತೆ ಬೇಯಬೇಕು. ಅದು ಗೋಧಿ ಇತ್ತಲ್ಲ, ಹೊರಗಡೆ ಬೇಯಬೇಕು. ಅದರಿಂದ ಸ್ವಲ್ಪ ತುಂಬ ಏನು ಎಣ್ಣೆ ಎಳ್ಕೊಳ್ಳಲ್ಲ ಇದು. ಸ್ವಲ್ಪ ನೀರಾದರೆ ನಿಮಗೆ ಎಣ್ಣೆ ಎಳ್ಕೊಳ್ಳುತ್ತೆ. ನಿಮಗೆ ಬಾಳೆಹಣ್ಣು ಒಂದು ಫುಲ್ ಬೇಡ ಅಂದರೆ, ಫ್ಲೇವರ್ ಕಮ್ಮಿ ಬೇಕು ಅಂದರೆ ನೀವು ಅರ್ಧ ಹಾಕ್ಕೊಳ್ಬೋದು ಬಾಳೆಹಣ್ಣು. ನಾನು ಒಂದು ಬಾಳೆಹಣ್ಣು ಹಾಕಿದ್ದೆ, ನಮಗೆ ಅದರ ಫ್ಲೇವರ್ ಇಷ್ಟ ಅಂತ. ನೋಡಿ ಎಣ್ಣೆ ಎಷ್ಟು ಇಟ್ಟಿದ್ದೆ ನಾನು, ಅಷ್ಟೇ ಇದೆ ನೋಡಿ. ಜಾಸ್ತಿ ಏನು ಎಣ್ಣೆ ಎಳ್ಕೊಳ್ಳಿಲ್ಲ ಇದು, ಸ್ವಲ್ಪ ಎಣ್ಣೆ ಎಳ್ಕೊಂಡಿದೆ ಅಷ್ಟೇ. ನೋಡಿ ಇಷ್ಟಾಗಿದೆ. 1 ಕಪ್ ಗೋಧಿ ಹಿಟ್ಟಲ್ಲಿ ಒಂದು 22 ಆಗಿದೆ. ನೋಡಿ ಫ್ರೆಂಡ್ಸ್, ಬಾಳೆಹಣ್ಣು ಮತ್ತು ಗೋಧಿ ಹಿಟ್ಟಿಂದ ಮಾಡಿದ ಅಪ್ಪ ರೆಡಿಯಾಗಿದೆ. ನಾವು ಇದನ್ನು ಅಪ್ಪ ಅಂತ ಕರಿತೇವೆ, ಕೆಲವರು ಅಪ್ಪಮ್ಮ ಅಂತ ಕೂಡ ಕರೀತಾರೆ, ಮತ್ತು ಕೆಲವರು ಬಾಳೆಹಣ್ಣಿನ ಸ್ವೀಟ್ ಅಂತ ಕೂಡ ಕರೀತಾರೆ. ತುಂಬ ಚೆನ್ನಾಗಿರುತ್ತೆ. ಇದು ಬಿಸಿ ಬಿಸಿ ಇದೆ, ಇದು ಸಾಫ್ಟ್ ಇರುತ್ತೆ ನಿಮಗೆ ಬಾಳೆಹಣ್ಣು ಹಾಕೋದ್ರಿಂದ. ಇದು ನಾನು ಟಿಶ್ಯೂ ಪೇಪರ್ ಕೆಳಗಡೆ ಹಾಕಿದ್ದೇನೆ, ಯಾಕೆಂದರೆ ಇದು ಬಿಸಿಗೆ ಹಾಕಿದರೆ ಅದು ಪೇಪರ್ಗೆ ಅಂಟ್ಕೊಳ್ಳುತ್ತೆ, ಅದರಿಂದ ಕೆಳಗಡೆ ಹಾಕಿದ್ದೇನೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಹೊಸ ಥರದ ಡಿಶ್ ಇದು, ಸ್ವೀಟ್ ಇದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.